ನನಗೆ ನನ್ನ ತಮ್ಮನ ನನ್ನ ತಂಗಿನ ಎಬ್ಸಬೇಕಾದ್ರೆ ತುಂಬ ಕಷ್ಟ ಆಗ್ಬಿಡೋದು. ಯಾಕೆಂದರೆ ಅವ್ರು ಇನ್ನೂ ನನಗಿಂತ ಚಿಕ್ಕವರು, ಅವ್ರಿಗೂ ನಿದ್ರೆ, ತುಂಬ ನಿದ್ರೆ ಪಾಪ. ಅವ್ರನ್ನ ಕರ್ಕೊಂಡು ಬಂದು ಅಡುಗೆ ಮನೆಯಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಅವ್ರು ಕೂರಿಸೋದು ಅಂದರೆ ತುಂಬ ಯಜ್ಞ ಮಾಡ್ದಂಗೆ ಇತ್ತು ನನಗೆ. ಅಂದರೆ ಮೊದಲು ತಂದೆಯವರೇ ಹೇಳ್ತಾಯಿದ್ರು, ಪಾಠ ಎಲ್ಲ ಮೊದಲು ತಂದೆಯವರೇ ಪ್ರಾಥಮಿಕವಾಗಿ ಎಲ್ಲರಿಗೂ ಹೇಳಿದ್ದಾರೆ. ಅವರು ಯಾರನ್ನೂ ಬಿಟ್ಟಿಲ್ಲ, ಪ್ರತಿಯೊಬ್ಬರಿಗೂ ಹೇಳಿದ್ದಾರೆ, ಪ್ರಾಥಮಿಕವಾಗಿ ಹೇಳಿದ್ದಾರೆ. ಆಮೇಲೆ ತೋರಿಸ್ಕೊಡ್ತಾರೆ, ಕಲಿಯವ್ರ ಹತ್ರ ಅಂತ. ಅವನು ಒಂದು ನೀನು ಅದಕ್ಕೇನೋ ಅವನ ಹತ್ರ ಮಾತ್ರ ಅದಕ್ಕೇನೋ ಮಾಯಾಜಾಲ, ಅದು ಅವನ ಕಲಿಸಿದ ವಿದ್ಯೆ ಯಾರನ್ನೂ ಬಿಡೋಲ್ಲ, ಎಲ್ಲ ಪರಿಪೂರ್ಣ. ಎಲ್ಲ ಸ್ಟೂಡೆಂಟ್ಸ್ಗಳು ಅವರನ್ನು ಗುರು ಅಂದುಕೊಳ್ಳೇ ಭಾಳ ಎತ್ತರದಲ್ಲಿ ನೋಡ್ತಾನೆ. ಆ ಥರನೇ ಅವನ ಗುರುಸ್ಥಾನ ಹಂಗಿದೆ. ಅದು ಸ್ವಲ್ಪ ಸಂಕೋಚ ರೀ, ಎಲ್ಲರಿಗೂ ಅಷ್ಟೇ ಸಂಕೋಚ. ಆ ಕಡೆ ಆಚೆಯಿಂದ ಈಚೆಗೆ ಬರೋಲ್ಲ, ಇಟ್ಕೊಳ್ಳೋದು ಹೊರಗಡೆ ಅಂದರೆ ತೋರಿಸ್ಕೊಳ್ಳೋ ಹಂಗಿಲ್ಲ, ಒಳಗೆ ಇಟ್ಕೊಳ್ಳೋದು ಆ ಥರ. ಶಿವಾನಿದಂತೂ ಬಿಡಿ, ಅದು ಎಕ್ಸ್ಟ್ರಾ ಆರ್ಡಿನರಿ ಅವಳದು, ಅಷ್ಟು ಚೆನ್ನಾಗಿದೆ ಅವಳದು. ಅಂದರೆ ಅವಳು ಎಷ್ಟೇ ವಿದ್ಯಾಭ್ಯಾಸ, ಎಷ್ಟೇ ಅವಳು ವಿದ್ಯೆ ಕಲ್ತ್ರೂ, ಎಷ್ಟೇ ಕಾಲೇಜು ಅದು ಇದು ಅಭ್ಯಾಸದ ಮಧ್ಯೆನೂ ಅದು ಯಾವುದು ಬಿಟ್ಟಿಲ್ಲ ಅವಳು. ನಿಮ್ಮ ಬೆಳವಣಿಗೆಯಲ್ಲಿ ಅವರ ಕೋಪ ಪ್ರತಾಪದಗಳು? ನಾನು ಹೊಡಿಸ್ಕೊಂಡಿದ್ದು ಕಡಿಮೆ, ನನಗೆ ಅವ್ರದ್ದು ಬೈಸ್ಕೊಂಡಿದ್ದೆ ಜಾಸ್ತಿ. ಸುಮಾರು ಬೈಸ್ಕೊಂಡಿದ್ದೀನಿ ನಾನು. ಅಂದರೆ ಈಗ ನೋಡಿ, ನಾನು ನೀಲ್ಕೋಟ್ ಶಾಲೆಯಲ್ಲಿ ಇದ್ನಲ್ಲ, 2 ವರ್ಷ ಅಲ್ಲಿ ಕಲ್ತಿದ್ನಲ್ವ, ಇಲ್ಲಿ ಬಂದು ನಾನು ಹಾಡಬೇಕಾದ್ರೆ ತಪ್ಪೋಗ್ತಿತ್ತು ನನಗೆ. ಆವಾಗೆಲ್ಲ ತುಂಬ ಬೈಸ್ಕೊಂಡಿದ್ದೀನಿ ನಾನು. ತಮ್ಮ ತಂಗಿ ಚೆನ್ನಾಗಿ ಹಾಡ್ಬಿಡ್ತಾಯಿದ್ರು, ಅವ್ರು ಅಲ್ಲೇ ಇರೋರಲ್ವ, ಅವ್ರು ಕಲ್ತ್ಕೊಂಡು ಚೆನ್ನಾಗಿ ಹಾಡ್ಬಿಡ್ತಾಯಿದ್ರು. ನನಗೆ ಅಲ್ಲಿಂದ ಬಂದು 1 ಸಲ 2 ಸಲ ಹೇಳ್ಕೊಟ್ರೆಲ್ಲ ನನಗೆ ಬರೋಲ್ಲ, ಸ್ವಲ್ಪ ಚೆನ್ನಾಗಿ ನಾವು 3-4 ಸಲ ಹೇಳ್ಕೊಟ್ರೆ ಬರುತ್ತೆ. ಅದು ಬಂದ್ಕೊಂಡು ನಾನು ಕಲ್ತ್ಕೊಂಡು ಹಾಡಬೇಕಾದ್ರೆ ತಪ್ಪೋಗೋದು, ಆವಾಗೆಲ್ಲ ಬೈತಾಯಿದ್ರು. ಕೆಲವೊಂದು ಸಲ ಆದರೂ ಅವ್ರು ಪ್ರೋತ್ಸಾಹ ಕೊಡೋದು ಮಾತ್ರ ನಾನು ಜೀವನದೊಳಗೆ ಅದೊಂದು ತುಂಬ ಗಮನಿಸಿದ್ದೀನಿ ನಮ್ಮ ತಂದೆಯವ್ರದ್ದು. ಇದರೊಳಗೆ ಹರಿಶ್ಚಂದ್ರ ನಾಟಕದಲ್ಲಿ ಒಂದು ಹಾಡಿದೆ ನೋಡಿ, ಅದು ಅಂದರೆ ಹರಿಶ್ಚಂದ್ರ ಎಲ್ಲ ಬಿಟ್ಟು ಹೋಗ್ತಾನಲ್ಲ, ಕಾಡಿಗೆ ಇದಕ್ಕೆ ಹೋಗ್ತಾನಲ್ಲ, ಎಲ್ಲ ಮಾರಾಟ ಮಾಡಿಬಿಡ್ತಾನಲ್ಲ, ಹೆಂಡತಿ ಮಗನೆಲ್ಲ ಮಾರಾಟ ಮಾಡ್ತಾನೆ ಆ ಬ್ರಾಹ್ಮಣಂಗೆ, ಕಾಶಿ ಬ್ರಾಹ್ಮಣರಿಗೆ ಮಾರಾಟ ಮಾಡಿ ತನ್ನನ್ನು ತಾನು ಇವನಿಗೆ ವೀರಬಾಹುಗೆ ಅರ್ಪಿಸ್ಕೊಂಡ್ಬಿಡ್ತಾನೆ. ಅಲ್ಲಿ ಹೋಗ್ತಾನೆ. ಆವಾಗ ಹೋಗ್ಬೇಕಂದ್ರೆ ಅದು ಒಂದು ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆಕೋ ಅಂತ ಒಂದು ಹಾಡಿದೆ. ಆ ಹಾಡು ನನಗೆ ತಂದೆಯವರು ಇಲ್ಲ ಸಾಕಾಗಲ್ಲ, ಇನ್ನೂ ಹಾಡು, ಇನ್ನೂ ಮೈ ತುಂಬ ಬರಬೇಕು ಅದು ಹೇಳಿ ಹಿನ್ನೆಲೆ ನನ್ನ ಹತ್ರ ಹಾಡಿಸ್ತಾ ಇದ್ರು ಅದನ್ನು. ಪುರುಷ ರೂಪಿಂದೆ ಹೋಗುತ್ತಿದೆ, ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ ಕೋಹಳಿ. ಅಷ್ಟೇ ನಂಗೆ ನೆನಪಿರೋದೀಗ. ಅಷ್ಟು ಮೈ ತುಂಬಿಲ್ಲ, ಇಲ್ಲ ಬಂದಿಲ್ಲ ನೋಡು ಹೆಂಗೆ ಬರಬೇಕು ಹಿಂಗೆ ಅಂತ ಹೇಳಿ ಹಾಡು ತೋರಿಸುವರು ಅವರು. ಆಮೇಲೆ ಅದನ್ನು ಹಾಡಿ ಅದು ಯಾವಾಗ ನಾನು ಅದ್ರ ಕರಗತ ಮಾಡ್ಕೊಂಡು ನಮ್ಮ ತಂದೆಯವರು ಅವರು ಆ ಥರ ಹೇಳಿದ ಮೇಲೆ ನಾನು ತನ್ನಷ್ಟಕ್ಕೆ ನನಗೆ ಬಂದುಬಿಡೋದು. ಆವಾಗ ಹೆಂಗೆ ಕರಗತ ಮಾಡ್ಕೊಂಡು ನಾನು ಇದು ಯಕ್ಷಗಾನ ಇದರೊಳಗೇನು ನಾಟಕದೊಳಗೂ ಹಾಗೆ ಹಾಡ್ತಾಯಿದ್ದೆ, ಹಿನ್ನೆಲೆ ಹಾಡಬೇಕಿತ್ತು, ಹಾಗೆ ಹಾಡ್ತಾಯಿದ್ದೆ. ಅದು ಅವರಿಗೆ ತುಂಬ ಖುಷಿಯಾಗೋದು. ನನ್ನ ಹಿಂದೆ ಅವರು ಆಡ್ಕೊಂಡಿದ್ದು ನಾನು ಕೇಳಿದ್ದೀನಿ. ಸ್ವಲ್ಪ ಪುಕ್ಲು ಆದರೆ ಚೆನ್ನಾಗಿ ಆಡ್ತಾಳೆ ಅವಳು, ಚೆನ್ನಾಗಿ ಹೇಳಬೇಕಷ್ಟೇ, ಸ್ವಲ್ಪ ಬೈಯವ ಹಿಂಗೆ ಸ್ವಲ್ಪ ಬೈಬೇಕು, ಇಲ್ಲಾಂದರೆ ತುಂಬ ಚೆನ್ನಾಗಿ ಭಾವನೆಗೆ ಮಾತ್ರ ಅವಳು ಅಷ್ಟು ಭಾವನೆ ತರಿಸಿ ಆಡ್ತಾಳೆ ಅವಳು ಅಂತ ಹೇಳಿ ಎಲ್ಲರೂ ಹೇಳಿದ್ದು ಕೇಳಿಸ್ಕೊಂಡಿದ್ದೀನಿ ನಾನು. ನನಗೆ ಅಷ್ಟೇ ಸಾಕು, ಅದೊಂದು ಬಿರುದು ನನಗೆ. ಅಂದರೆ ನನ್ನಲ್ಲೂ ಕಲೆ ಇದೆ, ಅಂದರೆ ಗುರುತಿಸುವಷ್ಟು ಇದೆ ಅಂತ ಹೇಳಿ ನಾನು ತಿಳ್ಕೊತಾ ಇದ್ದೆ. ಆದರೆ ಆ ಕಾಲದಲ್ಲಿ ನಮಗೆ ಈ ಒಳಗಿನ ಈ ವ್ಯವಹಾರ ಇದು ಅಷ್ಟು ಗೊತ್ತಿರಲಿಲ್ಲ. ಆದರೆ ನೀವು ಅಲ್ಲಿ ಹಾಡುವ ರೀತಿಯಲ್ಲಿ ಗಮನಿಸಿದರೆ ನಿಮ್ಮ ಮನೆತನದಲ್ಲಿ ಆವಾಗ ನೀವೇ ಭಾಳ ಫೇಮಸ್ ಅಂದರೆ ನಾನು ಮೊದಲು ಹಾಡ್ತಾ ಇದ್ದೆ, ದೊಡ್ಡವಳು ನಾನು ಮೊದಲು ಹಾಡೋದು, ನಾನು ಹಾಡಿದ ಮೇಲೆ ನನ್ನ ತಂಗಿ ಹಾಡಿದ ಮೇಲೆ ತಮ್ಮ, ಆ ಥರ ಹಾಗಾಗಿತ್ತು. ಫಸ್ಟ್ ನಾನು ಹಾಡೋದಾಗಿತ್ತು. ಈಗ ಬೆಳಗಿನ ಜಾವ ಪ್ರಾಕ್ಟೀಸ್ 3:30 ಪ್ರಾಕ್ಟೀಸ್, 3:30 4:30ವರೆಗೆ ಸಂಗೀತ ಪ್ರಾಕ್ಟೀಸು. ನನಗೆ ನನ್ನ ತಮ್ಮನ ನನ್ನ ತಂಗಿನ ಎಬ್ಸಬೇಕಾದ್ರೆ ತುಂಬ ಕಷ್ಟ ಆಗ್ಬಿಡೋದು. ಯಾಕೆಂದರೆ ಅವ್ರು ಇನ್ನೂ ನನಗಿಂತ ಚಿಕ್ಕವರು, ಅವ್ರಿಗೂ ನಿದ್ರೆ, ತುಂಬ ನಿದ್ರೆ ಪಾಪ. ಹಗಲೊತ್ಮೇಲೆ ಅವ್ರು ಮಲಗೋದೇ ಇಲ್ಲ, ಅಷ್ಟು ನಿದ್ರೆ. ಅವರನ್ನು ಕಣ್ಣು ತೆಗೆದು ಅವ್ರನ್ನ ಕರ್ಕೊಂಡು ಬಂದು ಅಡುಗೆ ಮನೆಯಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ.
ಅವ್ರು ಕೂರ್ಸೋದು ಅಂದರೆ ತುಂಬ ಯಜ್ಞ ಮಾಡ್ದಂಗೆ ಇತ್ತು ನನಗೆ. ಅಂದರೆ ನಿದ್ದೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ, ಅವ್ರನ್ನ ಎಳ್ಕೊಂಡು ಬಂದು ಕೂರಿಸ್ಕೊಂಡಂಗೆ. ಆಮೇಲೆ ಒಂದೊಂದು ಸಲ ಇದು ಹಾರ್ಮೋನಿಯಮು ತಂಬೂರಿ ಎಲ್ಲ ತಂದು ಇಟ್ಕೋಬೇಕು ನಾನು. ಆಮೇಲೆ ಅವ್ರು ಬರ್ತಾಯಿದ್ರು ಇಬ್ಬರು. ಆಮೇಲೆ ಅದು ತಂಬೂರಿ ಕೂಡಿಸ್ಬೇಕಾದ್ರೆ ಯಾರು ಒಂದ್ಸಲಿ ಬಾತೆ ಹಾಕರೋ, ತಂಬೂರಿ ಕೂಡಿಸ್ತೀನಿ ಬಾತೆ ಹಾಕರೋ ಅಂದರು, ಅವರು ಅಲ್ಲೇ ನಿದ್ದೆ ಮಾಡಿಬಿಡ್ತಾಯಿದ್ರು ಆ ಥರ. ಯಾಕೆಂದರೆ 3:30 ಅಂದರೆ ಕಡಿಮೆ, ಆಗೆಲ್ಲ ಮಕ್ಕಳು ಹೇಳೋ ವೇಳೆನ ಅದು 6-7 ಗಂಟೆ ಹೇಳೋದು. ಆ ವೇಳೆಯಲ್ಲಿ ಅಂದರೆ, ಆದರೆ ಅಷ್ಟು ಹೊತ್ತಿನಾಗಿ ನಾವು ಹೇಳಲೇಬೇಕು. ಯಾಕೆಂದರೆ 3:30 4:15 ಸಂಗೀತ ಪ್ರಾಕ್ಟೀಸು, 4:15 5:30 ಸ್ಕೂಲು ಓದು, ಹೋಮ್ವರ್ಕ್ ಎಲ್ಲ ಇರ್ತಾಯಿತ್ತು, ಅದನ್ನು ಮಾಡೋದು. 5:30 6:30ವರೆಗೆ ದೋಸೆ ಮಾಡೋದು. ದೋಸೆ ಇಷ್ಟೇ ಹತ್ರ ಆಗ್ತಾ ಇತ್ತು. ದೋಸೆ ಕುತ್ರಿ ಅಂತೀವಲ್ಲ ನಮ್ಮ ಕಡೆ, ಆ ದೋಸೆ ಕುತ್ರಿ ಇಷ್ಟೇ. ಯಾಕೆಂದರೆ ಆ 2 ಹೊತ್ತು ಆಳುಗಳಿಗೆಲ್ಲ ಬೇಕಲ್ಲ, ಅದು ಮಾಡೋದು. ದೋಸೆ ಮಾಡ್ತಾ ಇದ್ದೆ ನಾನು. ಎರಿಯೋದು ಅಂತೀವಲ್ಲ, ದೋಸೆ ಎರಿಯೋದು, ಅದು ಆ ಥರ. ಆಮೇಲೆ ಸ್ನಾನಕ್ಕೆ ಇದು ತಿಂಡಿ ಒಪ್ಪನಿ ಕೊಟ್ಬಿಟ್ಟು ನಾನು ಕುಡಿದು ಆಮೇಲೆ ಸ್ನಾನಕ್ಕೆ. ಅವರು 3:30 ಹೇಳ್ತಾ ಇದ್ರ ಎಲ್ಲರೂ? ಯಾರು? ತಂದೆಯವರು ಅಲ್ಲ, ಅವ್ರು 3:30 ಅಂದರೆ ಹಂಗಲ್ಲ, ಅವ್ರು ಹೇಳ್ತಾ ಇರಲಿಲ್ಲ. ನಾವು ಒಂದು ಅಪಸ್ವರ ಅಥವಾ ಮೂಗಲ್ ಬಂತು ಹೇಳಿದ್ರೆ ಅಲ್ಲಿ ಓಡಿ ಬಂದುಬಿಡ್ತಿದ್ರು, ಓಡಿ ಬಂದು ಎದುರುಗಡೆ ಪ್ರತ್ಯಕ್ಷ ಆಗಿಬಿಡ್ತಿದ್ರು. ಏನು ಹಾಡ್ತಾ ಇದ್ದೀರಾ ನೀವು, ಒತ್ತು ಬಿಡ್ತೀನಿ ನಿಮಗೆ, ಏನು ಹಾಡ್ತಾ ಇದ್ದೀರಾ ಅಂಥೇಳಿ. ಅವಾಗೆಲ್ಲ ಬೆಚ್ಚಿ ಬಿದ್ದುಕೊಂಡು ಏನು ಒಬ್ಬೊಬ್ಬರ ಮುಖ ನೋಡಿಕೊಂಡು ಆವಾಗ ಹಾಡೋದು. ಅದು ಅಂದರೆ ತಪ್ಪಾರ್ದು. ಒಂಥರ ತಂದೆಯವರು ಒಂಥರ ಟೆರರ್ ಕಾಣ್ತಿದ್ರನಲ್ಲ ಆವಾಗ ಅವರು ಬೆಳಗಿನ ಕಾಲದಲ್ಲಿ ಮಾತ್ರ ನಮ್ಗೆ ಒಂಥರ ಭೂತನೇ. ತಂದೆಯವ್ರು ಬಂದು ನಿಂತರು ಅಂದರೆ ಭೂತ ನೋಡ್ದಂಗೆ ಅಷ್ಟು ಬೆವರ್ತಾ ಇತ್ತು, ಅಷ್ಟು ಕಷ್ಟ ಆಗೋದು. ಒಂದೊಂದ್ಸಲಿ ನಾ ಹಾಡೋದನ್ನು ಈ ಸ್ವರಾಲಂಕಾರ ಎಲ್ಲ ನನ್ನ ತಂಗಿ ತಮ್ಮ ಹಾಡಬೇಕಾದ್ರೆ ಅವರು ಒಂದೊಂದ್ಸಲ ನಿದ್ದೆ ಮಾಡ್ತಾ ಇರ್ತರು. ಅವಾಗ ಕೇಳಿಸ್ಕೊತಾ ಇರಲಿಲ್ಲ ಯಾವ ಸ್ವರಾಲಂಕಾರ ನಾನು ಹಾಡಿದೆ ಅಂತ. ಆಗ ಅಕ್ಕ ಯಾವ್ದು ಹಾಡಿದೆ ನೀನು ಅಂತ ಕೇಳೋಂತ. ಹಾಗೆ ಮಾಡಿಕೊಂಡು ಅದು ಅಂದರೆ ಹಿಂಸೆನೇ ಪಾಪ. ಸಣ್ಣ ಮಕ್ಕಳಿಗೆ ನೀವು ಏನೇ ಹೇಳಿ ಅಷ್ಟು 3:30 ಅಂದರೆ ಅದು ಹೇಳುವಂಥ ಇದು ಟೈಮ್ ಅಲ್ಲವೇ ಅಲ್ಲ. ಅದು ಮಕ್ಕಳು ಹೇಳುವಂಥ ಟೈಮ್ ಅಲ್ಲವೇ ಅಲ್ಲ. ಆದರೆ ಹೇಳಲೇಬೇಕು, ಅನಿವಾರ್ಯ. ಯಾಕೆಂದರೆ ನಾವು ನೋಡ್ತೀವಲ್ಲ, ನಮ್ಮ ಸ್ವರ ಶುದ್ಧವಾಗಿರಬೇಕು, ಸ್ವರ ಗಟ್ಟಿಯಾಗಬೇಕು ಅಂತ ಅಂದರೆ ಬೆಳಗಿನ ಜಾವದ ಪ್ರಾಕ್ಟೀಸೇ ನಮಗೆ ಸಪೋರ್ಟ್ ಮಾಡಿದೆ ನನ್ನ ಅನುಭವದ ಪ್ರಕಾರ. ಅದು ತಂದೆಯವರ ಪ್ರೋತ್ಸಾಹ. ಅದು ಅವರು ಪ್ರೋತ್ಸಾಹನೂ ಹೌದು. ನಮ್ಮ ಮೊದಲಿನ ಮಕ್ಕಳ ಮೇಲೆ ಅವರು ಅಷ್ಟು ಇಟ್ಕೊಂಡಿದ್ರು, ಆಶಾಭಾವ ಇಟ್ಕೊಂಡಿದ್ರು, ಏನೋ ಆಗ್ತಾರೆ ಅಂತ. ಆಮೇಲೆ ನಮ್ಮ ತಮ್ಮ ಅಂತೂ ಇಂಟರ್ನ್ಯಾಷನಲ್ ಫಿಗರ್ ಅಂತ ಹೇಳ್ಬೇಕು. ಇವಾಗ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಅವನಾದ. ನನ್ನ ತಂಗಿ ನಾಗವಣಿ ಇದ್ಲಲ್ಲ, ಅವಳಿಗೆ ಮದುವೆ ಆದಮೇಲೆ ಒಳ್ಳೆ ಪ್ರೋತ್ಸಾಹ ಸಿಕ್ಬಿಡ್ತು. ಅವಳು ಒಂಥರ ವಿಲ್ ಪವರ್ ಜಾಸ್ತಿ ಅವಳಿಗೆ. ಮಾಡಬೇಕು, ಯಾವಾಗಲೂ ಧೈರ್ಯ ಮಾಡಬೇಕು ಅಂದರೆ ಮಾಡಲೇಬೇಕು, ಅದು ಮಾಡೇ ತೀರಬೇಕು, ಅಷ್ಟು ಹಠ ಇದೆ ಅವಳಿಗೆ. ಎಲ್ಲವೂ ನೋಡಿ, ಹಠವನ್ನು ಕೆಲವರು ಬೇರೆ ಬೇರೆ ದೃಷ್ಟಿಯಿಂದ ಉಪಯೋಗಿಸ್ಕೋತಾರೆ, ಆದರೆ ಇವಳು ಸಾತ್ವಿಕವಾಗಿ ಮತ್ತು ಏನು ಕೇಳಿದ್ರೆ ಹಾಡೋದು ಅಥವಾ ಸಂಗೀತ ವಿದ್ಯೆ ಮೇಲೆ ಹಠ, ಅದ್ರ ಮೇಲೆ ಆಟ ಮಾಡ್ಕೊಂಡು. ನನ್ನ ತಮ್ಮನಿಗೂ ಅಷ್ಟೇ, ಅವನಿಗೂ ಅದು ಯಾವುದನ್ನೇ ಆಗಲಿ ಕಲಿಯುವುದು ಅಂದರೆ ಪ್ರಯತ್ನ ಪೂರ್ವಕವಾಗಿ ಅಂತಲ್ಲ, ಅದನ್ನು ಹಠಭಾವದಿಂದನೇ ಅವನು ಜಯಿಸ್ಕೊಂಡಿದ್ದಾನೆ. ಎಷ್ಟೋ ಇದು ಸಿಚುವೇಶನ್ನು ಎಲ್ಲ ಅದು ಅಂದರೆ ಸಂಗೀತಕ್ಕೆ ಸಂಬಂಧಪಟ್ಟದ್ದು ತುಂಬ ಇದರಿಂದನೇ ಜಯಿಸ್ಕೊಂಡಿದ್ದಾನೆ, ಅವನು ಹಠದಿಂದನೇ ಜಯಿಸ್ಕೊಂಡಿದ್ದಾನೆ. ನಿಮ್ಮ 3 ಜನರ ನಂತರ ಮತ್ತೆ ಎಷ್ಟೇ ಮಕ್ಕಳು? ಮತ್ತೆ ನಮ್ಮ 3 ಜನ ಆದಮೇಲೆ ಇದು ಗೌರಿ ಸಂಗೀತ ಅವಳು ಇದರಲ್ಲಿ ತಗೊಂಡ್ಳು, ಕಾಲೇಜಲ್ಲಿ ಕಾಲೇಜಲ್ಲಿ ಸಂಗೀತ ಇದು ಮಾಡ್ಕೊಂಡ್ಳು. ಯಾಕೆಂದರೆ ಆವಾಗ ಕಟ್ಟಿಗೆ ಭಟ್ರು ಇರಲಿಲ್ಲ, ಗೌರಿ ಕಲಿಯೋ ಹೊತ್ತಿಗೆ ಕಟ್ಟಿಗೆ ಭಟ್ರು ಇರಲಿಲ್ಲ. ಆದರೂ ಪುರಾಣಿಕರೆಲ್ಲ ಬರ್ತಾ ಇದ್ರಲ್ಲ, ಅವ್ರ ಹತ್ರ ಎಲ್ಲ ಹೇಳಿಸ್ಕೊತಾ ಇದ್ಲು. ಅವಳು ಜೂನಿಯರ್ ಪಾಸ್ ಮಾಡ್ಕೊಂಡಿದ್ದಾಳೆ ಗೌರಿ. ಆಮೇಲೆ ನಮ್ಮ ಗೋಪು ಅಂತೂ ಮೊದಲೇ ಕಟ್ಟಿಗೆ ಭಟ್ರು ಇರಬೇಕಾದ್ರೆ ಇಷ್ಟ ಆಗ್ಬಿಟ್ಟಿದ್ದ. ಹೌದು. ಆಮೇಲೆ ಅವನು ಶೇಷಗಿರಿ ಇವರು ಹಾನಗಲ್ ಅವ್ರ ಹತ್ರ ಹೋಗಿ ಕಲ್ತ ಧಾರವಾಡಕ್ಕೆ, ಅವರು ಅಲ್ಲಿ ಕಲ್ತ್ಕೊಂಬಂದ. ಆಮೇಲೆ ಗೌರಿ, ಗೋಪು, ಶಾರದಾ ಅವಳು ಮದುವೆ ಆದಮೇಲೆ ಕಲ್ತಳು. ಮದುವೆ ಆದಮೇಲೆ ಅಲ್ಲೇ ನಮ್ಮ ನಾಗವಣಿ ಸಂಸಾರ ಅಲ್ಲೇ ಇತ್ತಲ್ಲ, ಅಳಿಕೆ ಕಾಲೇಜ್ ಲೆಕ್ಚರ್ ಇದ್ರಲ್ಲ ನಮ್ಮ ತಂಗಿ ಗಂಡ ರಾಮ ಹೆಗಡೆ ಅವರು ಅಲ್ಲಿ ಅಕ್ಕನ ಮನೆಗೆ ಹೋಗಿ ಅವಳು ಕಲ್ತ್ಕೊಂಡ್ಳು. ಅವಳು ಇವಾಗ ಅವಳು ಕ್ಲಾಸ್ ಮಾಡ್ತಾಳೆ,
ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ, ಹಾಡ್ತಾಳೆ. ಆಮೇಲೆ ತಮ್ಮ ತಂಗಿ ಅವರು ಇವರು ಅಶೋಕ್ ಹುಗ್ಗಣ್ಣ ಅವ್ರ ಹತ್ರ ಮೊದಲೇ ಕಲ್ತಿದ್ದು, ತಮ್ಮ ಮತ್ತು ತಂಗಿ. ಯಾರು ಹೇಳಿ? ಉಮಾ ಮತ್ತು ಶ್ರೀಧರ ಅವರಿಬ್ಬರು ಅಶೋಕ್ ಹುಗ್ಗಣ್ಣ ಅವ್ರ ಹತ್ರ ಕಲ್ತರು. ಅಂದರೆ ಮೊದಲು ತಂದೆಯವರೇ ಹೇಳ್ತಾ ಇದ್ರು ಪಾಠ ಎಲ್ಲ, ಮೊದಲು ತಂದೆಯವರೇ ಪ್ರಾಥಮಿಕವಾಗಿ ಎಲ್ಲರಿಗೂ ಹೇಳಿದ್ದಾರೆ ಅವರು, ಯಾರನ್ನೂ ಬಿಟ್ಟಿಲ್ಲ, ಪ್ರತಿಯೊಬ್ಬರಿಗೂ ಹೇಳಿದ್ದಾರೆ, ಪ್ರಾಥಮಿಕವಾಗಿ ಹೇಳಿದ್ದಾರೆ. ಆಮೇಲೆ ತೋರಿಸ್ಕೊಡ್ತಾರೆ ಕಲಿಯವ್ರ ಹತ್ರ ಅಂತ. ಆಗ ಹುಗ್ಗಣ್ಣ ಅವರೆಲ್ಲ ನಮ್ಮ ಮನೆಯಲ್ಲಿಗೆ ಬರ್ತಾ ಇದ್ರಲ್ಲ, ಅವ್ರ ಹತ್ರನ ಕಲ್ತಿದ್ದಾರೆ. ಆಮೇಲೆ ಈಗ ತಮ್ಮನ ಶಿಷ್ಯರಾಗಿದ್ದಾರೆ. ಈಗ ತಮ್ಮ ಪರಮೇಶ್ವರ, ನಮ್ಮ ತಮ್ಮ ಪರಮೇಶ್ವರನ ಅವನ ಶಿಷ್ಯರೇ ಇವಾಗ ಇಬ್ಬರು ಕಲಿತಾ ಇದ್ದಾರೆ. ಶ್ರೀಧರ ಮತ್ತು ಉಮಾ ಇಬ್ಬರು ಕಲಿತಾ ಇದ್ದಾರೆ. ನಾನು ಕಲಿತಾ ಇದ್ದೀನಿ ನನ್ನ ತಮ್ಮನ ಹತ್ರ, ನಂಬ್ತೀರಾ ನೀವು? ದೊಡ್ಡ ತಮ್ಮ ನಮ್ಮ ಪರಮೇಶ್ವರನ ಹತ್ರ ನಾನು ಕಲಿತಾ ಇದ್ದೀನಿ, ಇವಾಗಲೂ ಕಲಿತೀನಿ ಅಂದ್ರೆ ಹಾಗಲ್ಲ, ನನಗೆ ಹೇಳ್ಕೊಟ್ಟಿದ್ದು ನನಗೆ ವಿದ್ವತ್ತಾಗಿದೆ, ಎಲ್ಲ ಮರ್ತು ಹೋಗ್ತಾ ಇದೆ. ಅಂದರೆ ಪ್ರಾಕ್ಟೀಸ್ ನಂದು ಕಡಿಮೆ ಯಾವಾಗ್ಲೂ. ಆಮೇಲೆ ನಾನು ನನಗೇನು ಕೇಳಿದ್ರೆ, ಕಲ್ತಿದ್ದನ್ನು ಸುಳ್ಳು ಹೇಳ್ಬಾರ್ದು, ಅದಕ್ಕೆ ಒಂದು ಚೌಕಟ್ಟು ಬೇಕು ಅಲ್ವಾ? ಅದಕ್ಕೋಸ್ಕರ ತಮ್ಮನ ಹತ್ರ ಹೋಗಿ ಹೇಳಿಸ್ಕೊಂಬರೋದು. ಏನು ಬರೇ ಅವನು ನೀನು ಅದಕ್ಕೇನೋ ಅವನ ಹತ್ರ ಮಾತ್ರ ಅದಕ್ಕೇನೋ ಮಾಯಾಜಾಲ, ಅದು ಅವನ ಕಲಿಸಿದ ವಿದ್ಯೆ ಯಾರನ್ನು ಬಿಡೋಲ್ಲ, ಎಲ್ಲ ಪರಿಪೂರ್ಣ. ಅವರು ಎಲ್ಲ ಸ್ಟೂಡೆಂಟ್ಸ್ಗಳು ಅವರನ್ನು ಗುರು ಅಂದುಕೊಳ್ಳೇ ಭಾಳ ಎತ್ತರದಲ್ಲಿ ನೋಡ್ತಾನೆ. ಆ ಥರನೇ ಅವನ ಗುರುಸ್ಥಾನ ಹಂಗಿದೆ. ಅದು ಅವನ ಕಲಿಸುವಿಕೆ ಇದೆಯಲ್ಲ, ಏನೂ ಇಲ್ಲ, ಅವು ಎಲ್ಲರಂಗೂ ಆ ಥರ ಎಲ್ಲ ಒದರಕ್ಕೆ ಹೋಗಲ್ಲಮ್ಮ. ಅವನ ಸಿಸ್ಟಮೇ ಹಂಗಿದೆ, ಅವನು ಕಲಿಸುವ ಆ ಸಿಸ್ಟಮು ಅದೇ ಹಂಗಿದೆ. ಅದರಿಂದ ಯಾರಾದರೂ ತನ್ನಷ್ಟಕ್ಕೇ ಇದಾಗ್ತಾರೆ, ಕಲಿತಾರೆ. ಎಂತೆಂಥ ಬರದೇ ಹೋದವರು ಕಲಿತಾರೆ, ನಿಜವಾಗಿಯೂ ಹೌದು. ಸ್ಟ್ರಿಕ್ಟ್ ಇದ್ದಾನೆ ಅದರೊಳಗೆ, ಆದರೆ ಕಲಿತಾರೆ. ಈಗ ನಿಮ್ಮ ಇಡೀ ಕುಟುಂಬದಲ್ಲಿ ಸುಮಾರು 40-45 ಜನ ಆಗ್ತಾರೆ, ಮೊಮ್ಮಕ್ಕಳೆಲ್ಲ ಸೇರಿ 38 ಸುಮಾರು. ಎಲ್ಲರೂ ಸಂಗೀತದಲ್ಲಿದ್ದಾರಲ್ಲ? ಎಲ್ಲರೂ. ಒಂಚೂರು ಅದನ್ನು ಹೇಳ್ಬಿಡಿ ನೋಡೋಣ. ಈಗ ನಿಮ್ಮಿಂದ ಶುರು ಮಾಡಿ. ನನ್ನ ಮಗಳು ಜೂನಿಯರ್ ಪಾಸ್ ಮಾಡ್ಕೊಂಡಿದ್ದಾಳೆ ಆಯ್ತಾ, ಅವಳು ಜೂನಿಯರ್ ಪಾಸ್ ಮಾಡ್ಕೊಂಡಿದ್ದಾಳೆ. ಮತ್ತೇನು ಕೇಳಿದ್ರೆ ಅವಳಿಗೆ ಫಿಲ್ಮ್ ಇದು ಹಾಡ್ತಾಳೆ, ಕ್ಲಾಸಿಕಲ್ಗಿಂತ ಈ ಲೈಟ್ ಇದು ಹಾಡ್ತಾಳೆ. ಮತ್ತು ಅವಳಿಗೆ ಇವರು ಅಂದ್ರೆ ತುಂಬ ಅಭಿಮಾನಿ. ಇವರು ಕುಮಾರ್ ಗಂಧರ್ವರು ಕ್ಯಾಸೆಟ್ ಸುಮಾರಿದೆ ಅವಳ ಹತ್ರ. ಅದ್ರ ಹಾಕೊಳ್ಳೋದು ಕಲಿಯೋದು, ಅದು ತುಂಬ ಅದರ ಪ್ರಾಕ್ಟೀಸ್ ಮಾಡ್ಕೊಂಡು ಕಲಿತಾ ಇರ್ತಾಳೆ ಅವಳು ಪಾಡಿಗೆ. ಅವಳಿಗೂ ಪ್ರಥಮವಾಗಿ ಗೋವಿಂದಗಡ್ರೆ ಹೌದು, ಮೊದಲೇ ತನುವು ನಿನ್ನದು ಮನವು ನಿನ್ನದು ಹಾಡು ಕಲಿಸಿದವರು ಫಸ್ಟ್. ಅಂದರೆ ಅದೊಂದು ಇದ್ರ ಓಂಕಾರ ಹಾಕಿದವರು ಅವರೇ ಮಗಳಿಗೆ. ಆಮೇಲೆ ಮಹೇಶ್ ನನ್ನ ಮಗ ಇದ್ದಾನಲ್ಲ, ಅವನು ತುಂಬ ಚೆನ್ನಾಗಿದೆ, ಕಂಠ ತುಂಬ ಚೆನ್ನಾಗಿದೆ. ಸ್ವಲ್ಪ ಅವನು ಇವಳಂಗೆ ಬರೀತಾನೆ, ಇವಳು ಬರೀತಾಳೆ. ಇವಳು ಹಿಂದಿಲಿ ಬರೀತಾಳೆ, ಕನ್ನಡದಲ್ಲಿ ಬರೀತಾಳೆ, ಇಂಗ್ಲೀಷ್ನಲ್ಲಿ ಬರೀತಾಳೆ. ಸ್ವಲ್ಪ ಬರೆಯೂ ಇದೆ ಅವಳಿಗೆ. ಸಾಹಿತ್ಯ ಸ್ವಲ್ಪ ಸ್ಟೂಡೆಂಟ್ ಅವಳು. ಅವನಿಗೂ ಹಾಗೇ ಬರೆಯುವುದೆಲ್ಲ ಇಷ್ಟ. ಅವನು ಹಾಡ್ತಾನೆ, ಎಲ್ಲಾದ್ರೂ ಮ್ಯೂಸಿಕ್ ನಿರ್ದೇಶನ ಮಾಡಿ. ನಮ್ಮ ವಾಣಿ ಇದ್ದಾಳಲ್ಲ, ನಮ್ಮ ತಮ್ಮನ ಮಗಳು, 2ನೇ ಮಗಳು, ಅವ್ರ ಹತ್ರ ಎಲ್ಲ ಹಾಡಿಸಿದ್ದಾನೆ. ಆ ಥರ ಎಲ್ಲ ಮಾಡ್ತಾನೆ. ಅದರೊಳಗೆ ಪ್ರಾಕ್ಟೀಸು ಇದರಲ್ಲ, ಅಷ್ಟೆಲ್ಲ ಪ್ರಾಕ್ಟೀಸ್ ಇಲ್ಲ ಇವಾಗ. ಕೆಲಸ ಈ ಇಂಜಿನಿಯರ್ಸ್ ಎಲ್ಲ ಹಾಗೆ ಅಲ್ವಾ, ಕೆಲಸ. ಆಮೇಲೆ ತಂಗಿನ ಮಕ್ಕಳು ಅವರು ಯಕ್ಷಗಾನದಲ್ಲಿ ಪೂರ್ತಿ ತೊಡಗಿಸ್ಕೊಂಡಿದ್ದಾರೆ. ನಾಗವೇಣಿ ಮಕ್ಕಳು ಇಬ್ರು, ಶಶಿ ಮತ್ತು ಕಿಶೋರ, ಅವರು ಯಕ್ಷಗಾನದೊಳಗೆ ತೊಡಗಿಸ್ಕೊಂಡಿದ್ದಾರೆ. ಮಾಬಲಗಡ್ರು, ರಾಮಗಡ್ರ ಸಂಸ್ಕೃತಿ, ಇದ್ರ ಪ್ರಭಾವ ಜಾಸ್ತಿ ಅವರಿಗೆ, ಅವರು ಯಕ್ಷಗಾನದಲ್ಲಿ. ಆಮೇಲೆ ಮತ್ತೆ ಈ ಗೋಪು ಮಗ ನಮ್ಮ ಇವರು ಪರಮೇಶ್ವರ ಮಕ್ಕಳಿಬ್ರು ಅವರು ಆಡ್ತಾರೆ. ಹೌದು ಅವರಿಬ್ರು ಹಾಡ್ತಾರೆ. ವೀಣಾವಾಣಿ ಅವರು ತಮ್ಮನ ಹತ್ರನೇ ತಮ್ಮ ಆಗಾಗ ಕಲಿಸ್ಕೊಡ್ತಾನೆ. ಅವ್ರು ಬಂದಾಗ ಕಲಿಸ್ಕೊಡೋದು. ಅವನು ಬನ್ನಿ ಅಂತ ಕರೆಯಲ್ಲ, ಅವ್ರು ಬರಬೇಕು, ಅವರೇ ಬರ್ತಾರೆ. ಅವರಿಗೆ ಈಗ ಗೀಳು ಹಿಡ್ದೋಗ್ಬಿಟ್ಟಿದೆ, ಅವರೇ ಬರ್ತಾರೆ, ಬಂದು ಕಲಿತಾರೆ. ತುಂಬ ಚೆನ್ನಾಗಿ ಹಾಡ್ತಾರೆ ಇಬ್ರು, ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಹಾಡ್ತಾರೆ ಅವರು. ಆಮೇಲೆ ಇದು ನಮ್ಮ ವಾಣಿ ಇದ್ದಾಳಲ್ಲ, ವಾಣಿ ಗಂಟ ಕೂಡ ಚೆನ್ನಾಗಿ ಹಾಡ್ತಾರಂತೆ, ನಾವಿನ್ನೂ ಕೇಳಿಲ್ಲ. ಇವು ಸತ್ಯ ಸಾಯಿಬಾಬಾ ಭಜನೆ ಎಲ್ಲ ತುಂಬ ಚೆನ್ನಾಗಿ ಹಾಡ್ತಾರಂತೆ ಅವರು, ನಾವು ಇನ್ನೂ ಕೇಳಿಲ್ಲ. ತುಂಬ ಚೆನ್ನಾಗಿ ಹಾಡ್ತಾರಂತೆ ಅವರು ಸಂಗೀತ ಪ್ರೇಮಿನೇ. ಆಮೇಲೆ ನಮ್ಮ ಗೋಪು ಮಕ್ಕಳು, ಓಂಕಾರ ಅಂತೂ ತಬಲಾದಲ್ಲಿ ತುಂಬ ಚೆನ್ನಾಗಿ ನುಡಿಸ್ತಾನೆ, ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾನೆ. ವಿದೇಶದಲ್ಲಿದ್ದಾನಲ್ಲ? ಹೌದು, ಅವ ಜರ್ಮನಿಯಲ್ಲಿದ್ದಾನೆ. ಅವನು ತುಂಬ ಚೆನ್ನಾಗಿ ಇದು ಮಾಡ್ತಾನೆ, ತಬಲಾ ನುಡಿಸ್ತಾನೆ. ಆಮೇಲೆ ಇವಳು ಮಗಳು ಹಾಡ್ತಾಳೆ, ತುಂಬ ಚೆನ್ನಾಗಿ ಹಾಡ್ತಾಳೆ ಅವಳು.
ಗೋಪು ಮಗಳು. ಗೋಪು ಮಗಳು, ಹೌದು, ತುಂಬ ಚೆನ್ನಾಗಿ ಆಡ್ತಾಳೆ ಅವಳು. ಆಮೇಲೆ ನನ್ನ ತಂಗಿ ಮಕ್ಕಳು ಎರಡನೇ ಮಗಳದ್ದು ಹಾಡ್ತಾಳೆ, ವರ್ಷ ಅಂತ. ಈ ಉಮಾ ಇದ್ಲಲ್ಲ, ಉಮನ ಎರಡನೇ ಮಗಳು ವರ್ಷ ಹಾಡ್ತಾಳೆ, ತುಂಬ ಚೆನ್ನಾಗಿ ಹಾಡ್ತಾಳೆ ಅವಳು. ಸ್ವಲ್ಪ ಸಂಕೋಚ ರೀ, ಎಲ್ಲರಿಗೂ ಅಷ್ಟೇ ಸಂಕೋಚ, ಆ ಕಡೆ ಆಚೆಯಿಂದ ಈಚೆಗೆ ಬರಲ್ಲ, ತುಂಬ ಇಟ್ಕೊಳ್ಳೋದು ಹೊರಗಡೆ, ಅಂದರೆ ತೋರಿಸ್ಕೊಳ್ಳೋಂಗಿಲ್ಲ, ಒಳಗೆ ಇಟ್ಕೊಳ್ಳೋದು ಆ ಥರ. ಶಾರದನ ಮಕ್ಕಳು? ಶಾರದನ ಮಕ್ಕಳು ಅವ್ರು ಯಾರು ಅಂದರೆ ತಬಲಾ, ಹಾರ್ಮೋನಿಯಂ ಎಲ್ಲ ಅನೀಶು ಮೊದಲು ಸ್ವಲ್ಪ ಕೈಯಾಡಿಸಿದ್ದ. ಆಮೇಲೆ ಅವನು ಈ ಇಂಜಿನಿಯರಿಂಗ್ ಕಲೀಲಿಕ್ಕೆ ಹೋದ್ಮೇಲೆ ಎಲ್ಲ ಬಿಟ್ಟ, ಅದೆಲ್ಲ ಮೊದಲೇ ಬಿಟ್ಬಿಟ್ಟಿದ್ದಾನೆ ಅಂತ ಅನಿಸುತ್ತೆ. ಅವನು ತುಂಬ ಬೇಗ ಬಿಟ್ಬಿಟ್ಟಿದ್ದಾನೆ ಅದು. ಆದರೆ ನನಗನ್ನಿಸುತ್ತೆ ಆ ಗುಂಡು ಹಿಡಿಸಿದ ಮೇಲೆ ನೀವು ಆಫ್ಟರ್ 40 ಆಫ್ಟರ್ 50 ಮೇಲೆ ಆದರೂ ಬಂದೇ ಬರ್ತಾರೆ. ಶಾರದನಿಗೆ ಎಷ್ಟು ಮಕ್ಕಳು? ಹೌದು, ಶಾರದಂಗೆ 2 ಗಂಡು ಮಕ್ಕಳು. ಆಮೇಲೆ ಉಮನ ಮಕ್ಕಳಾಯ್ತಲ್ಲ, ಆಮೇಲೆ ಶ್ರೀಧರ್ನ ಮಕ್ಕಳು ಇಬ್ಬರು ಹಾಡ್ತಾರೆ, ತುಂಬ ಚೆನ್ನಾಗಿ ಹಾಡ್ತಾರೆ ಇಬ್ಬರು, ಪೂರ್ವಿ ಮತ್ತು ಸದಯ ಅಂತ ಇಬ್ಬರು ಹೆಣ್ಮಕ್ಳು ತುಂಬ ಚೆನ್ನಾಗಿ ಹಾಡ್ತಾರೆ. ತಮ್ಮನು ಆಗಾಗ ಕಲಿಸ್ತಾ ಇರ್ತಾನೆ ಶ್ರೀಧರ, ಅವ್ರಿಗೆ ಪಾಠ ಹೇಳ್ತಾನೆ. ಪರ್ವತಕ್ಕ, ನೀವು ಯಾರ್ಯಾರ ಮಕ್ಕಳು ಏನೇನು ಹಾಡ್ತಾರೆ, ನಿಮ್ಮ ಇಡೀ ಕುಟುಂಬದ ಒಂದು ಇದನ್ನ ಚಿತ್ರ ನನಗೆ ಹೇಳ್ತಾ ಇದ್ರಿ. ನಾನು ಕಂಡ ಹಾಗೆ ಕರ್ನಾಟಕದಲ್ಲಿ ಧಾರವಾಡದ ಕಡೆ ಇಂಥದ್ದೊಂದು ಸಂಗೀತ ಕುಟುಂಬ ಕೆಲವು ಇದೆ ಇವತ್ತಿಗೂ ಅಂತ ಕೇಳಲ್ಪಟ್ಟಿದ್ದೇನೆ. ಅದು ನಮ್ಮ ಹೇಳಿ ಏನಂದ್ರೆ ಗರಾನೆ ಥರ. ಆದರೆ ಈ ಕಲಭಾಗದ ಗರಾನೆ ಅನ್ನುವಂಥದ್ದು ನಮ್ಮ ಉತ್ತರ ಕನ್ನಡದಲ್ಲಿ ನನಗೆ ತಿಳಿದ ಹಾಗೆ ಇಷ್ಟು ದೊಡ್ಡ ವಿಸ್ತಾರವಾದಂಥ ಒಂದು ಹರಿವು ನಾನೆಲ್ಲೂ ಕಂಡಿಲ್ಲ. ಸೊ ನಿಮ್ಮ ಅದೇ ಕುಟುಂಬದಲ್ಲಿ ಹೇಳ್ತಾ ಇದ್ರಿ ನೀವು ಕೆಲವನ್ನ ಮಧ್ಯದಲ್ಲಿ. ಹೌದು, ಬಿಟ್ಟಿದ್ದೀನಿ ನಾನು, ಮರ್ತೋಗಿದೆ ನೋಡಿ. ಇವಾಗ ಹೇಳ್ತೀನಿ. ಅದರಲ್ಲಿ ನಮ್ಮ ನಾಗವೇಣಿ ಮಗ, 2ನೇ ಮಗ ಕಿಶೋರ್, ಅವನು ಬರೀ ಯಕ್ಷಗಾನ ಒಂದೇ ಅಲ್ಲ, ಅವನ ಕಂಠನೂ ಅಷ್ಟೇ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹಾಡ್ತಾನೆ ಅವನು. ಈಗ ಲೈಟ್ ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿ ಹಾಡ್ತಾನೆ. ಆಮೇಲೆ ನನ್ನ ತಂಗಿ ಗೌರಿ ಮಗಳು ಶ್ರದ್ಧಾ ಅಂತ, ಒಬ್ಬಳೆ ಮಗಳು ಅವಳಿಗೆ. ಅದು ಅವಳದ್ದು ಎಷ್ಟು ಸ್ವೀಟ್ ವಾಯ್ಸು, ಅಷ್ಟು ಚೆನ್ನಾಗಿ ಹಾಡ್ತಾಳೆ ಅವಳು. ಅವಳು ಅಲ್ಲಿ ಇದರಲ್ಲಿದ್ದಾಳೆ, UK-ದಲ್ಲಿದ್ದಾಳೆ, ಲಂಡನ್ನಲ್ಲಿದ್ದಾಳೆ. ಈಗ ಎಲ್ರಿಗೂ ಅಂದರೆ ಅವಳು ವಾಯ್ಸ್ ಇಷ್ಟ, ತುಂಬ ಸ್ವಲ್ಪ ಸಾಫ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಹಾಡ್ತಾಳೆ ಮಾತ್ರ. ಆಮೇಲೆ ಈ ನಮ್ಮ ವಿನಾಯಕನ ಮಗಳು ಶಿವಾನಿ, ಅವಳು ಕ್ಲಾಸಿಕಲ್ಲು ಹಾಡ್ತಾಳೆ, ಕ್ಲಾಸಿಕಲ್ಲು ಹಾಡ್ತಾಳೆ, ಲೈಟು ಹಾಡ್ತಾಳೆ. ನೋಡಿ, ಇದೆಲ್ಲ ಮರ್ತೋಗಿತ್ತು ನನಗೆ, ತಪ್ಪು ಹೋಗಿತ್ತು ಆವಾಗ. ತುಂಬ ಚೆನ್ನಾಗಿ ಹಾಡ್ತಾರೆ ಅವರೆಲ್ಲ. ಅವಳದ್ದಂತೂ, ಶಿವಾನಿದಂತೂ ಬಿಡಿ, ಅದು ಎಕ್ಸ್ಟ್ರಾ ಆರ್ಡಿನರಿ ಅವಳದು, ಅಷ್ಟು ಚೆನ್ನಾಗಿದೆ ಅವಳದು. ಅಂದರೆ ಅವಳು ಎಷ್ಟೇ ವಿದ್ಯಾಭ್ಯಾಸ, ಎಷ್ಟೇ ಅವಳು ವಿದ್ಯೆ ಕಲ್ತ್ರೂ, ಎಷ್ಟೇ ಕಾಲೇಜು ಅದು ಇದು ಅಭ್ಯಾಸದ ಮಧ್ಯೆನೂ ಅದು ಯಾವುದು ಬಿಟ್ಟಿಲ್ಲ ಅವಳು. ನಮ್ಮ ವಿನಾಯಕ ಅಷ್ಟು ಚೆನ್ನಾಗಿ ಇದನ್ನು ನೋಡ್ಕೊಂಡು ಬಂದಿದ್ದಾನೆ. ಸಂಗೀತ ವಿದ್ಯೆ ಮಾತ್ರ ಬಿಟ್ಟೇ ಇಲ್ಲ ಅವಳು. ಕಲಿತಾನೇ ಓದ್ತಾ ಇದ್ದಾಳೆ ಅವಳು. ಸಂಗೀತ ಕಲಿಯೋದು ಓದೋದು ಎರಡೂ ಸಮ ಮಾಡ್ಕೊಂಡು ಬಂದಿದ್ದಾಳೆ. ತುಂಬ ಅದು ನಾವು ಎಪ್ರಿಸಿಯೇಟ್ ಮಾಡಬೇಕು ಅವಳಿಗೆ, ತುಂಬ ಚೆನ್ನಾಗಿ ಮಾಡ್ತಾಳೆ.